ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಾಗೂ ಸದಸ್ಯರ ಸೇರ್ಪಡೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ನಗರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರು ಮಾತನಾಡಿ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಂದು ಜನರ ಜೊತೆ ಮಾಡುತ್ತಿದ್ದೇವೆ. ಜೆಡಿಎಸ್ ಪಕ್ಷ ಎಲ್ಲಿದೆ ಎಂಬುವರಿಗೆ ಈ ಕಾರ್ಯಕ್ರಮ ಉತ್ತರವಾಗಿದೆ ಎಂದು ಹೇಳಿದರು. ವರ್ಷಗಳಂತೆ ಇವತ್ತು ಪಕ್ಷ ಎಲ್ಲಿ ಇದೆ, ಜನತಾದಳ ಎಲ್ಲಿದೆ ಅಂತ ಕೇಳ್ತಾ ಇದ್ರು. ಕಲಬುರಗಿಯಲ್ಲಿ ಜನತಾದಳ ಏನಿದೆ ಅಂತೇಳಿ ಇವತ್ತು ತಾವು ತೋರಿಸಿದ್ರಿ ಬಂದವಳೆ. ಇನ್ನು ಮುಂದೆ ಜನತಾದಳ ಪಕ್ಷ ಯಾವ ಮಟ್ಟಿಗೆ ಹೋಗುತ್ತೆ ಎಂಬ ಒಂದು ಆಶಾ ಭಾವನದಿಂದ ಇವತ್ತು ಈ ಪಕ್ಷ ಇವತ್ತು ಯುವ ನಾಯಕರಾಗಿ ಈ ಪಕ್ಷದ ಮುಂದಿನ ಭವಿಷ್ಯ, ಮುಂದಿನ ನಮ್ಮ ಈ ರಾಜ್ಯದ ಮತ್ತೊಬ್ಬ ಮುಖ್ಯಮಂತ್ರಿ ಆಗಲು ಬಂದಿದ್ದಾನೆ ಈ ಪಕ್ಷದಿಂದ. ನಮ್ಮ ನಿಖಿಲ್ ಅಣ್ಣವರಿಗೆ ಆ ದೇವರ ಆಶೀರ್ವಾದ ಮಾಡಬೇಕು ಈ ಪಕ್ಷ. ಯಾಕಂದ್ರೆ ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರ ಪರವಾಗಿದ್ದಂಥ ಪಕ್ಷ, ಯಾವತ್ತೂ ಕೂಡ ಕಾರ್ಮಿಕರ ಪರವಾಗಿ. ಇವತ್ತು ಈ ಭಾಗದಲ್ಲಿ ನೀರಾವರಿ ಯಾರಾದರೂ ಕೊಟ್ಟಿದ್ದ ಇತಿಹಾಸ ಇದೆ ಅಂದರೆ ಇಲ್ಲಿ ಕೂತಂತ ಎಲ್ಲ ಜನರು ಇವತ್ತು ಭೀಮಾ ನದಿಯ ನೀರು ನೀವು ಕುಡಿತಾ ಇದ್ರಿ ಅಂದರೆ ಅದು ದೇವೇಗೌಡರ ಒಂದು ಆಶೀರ್ವಾದ ಅಂತ ಹೇಳಲು ಬಯಸ್ತಾ ಇದ್ರು ಬಂದವರು. ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದೇ ಅಫ್ಜಲ್ಪುರಿಗೆ ಬಂದು ಅವರು 800 ಕೋಟಿ ಕೊಟ್ಟಿದ್ದಕ್ಕಾಗಿ ಆ ಭೀಮಾ ಡ್ಯಾಮ್ ಅನ್ನು ನಿರ್ಮಾಣ ಆಯಿತು. ಇವತ್ತು ನೀವು ಕಲಬುರಗಿಯವರು ನೀರು ಕುಡಿತಾ ಇದ್ದೀವಿ ಬಂದವಳೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನತಾದಳ ಕೊಡುಗೆ ಅಪಾರವಾಗಿದೆ. ಇವತ್ತು ನಮ್ಮ ರಾಜ್ಯದ ಪಕ್ಷಕ್ಕೆ ನಾವೆಲ್ಲರೂ ಒಲವನ್ನು ತೋರಿಸ್ಬೇಕು. ಇವತ್ತು ರಾಷ್ಟ್ರೀಯ ಪಕ್ಷಕ್ಕೆ ತಾವೆಲ್ಲರೂ ಒಲವನ್ನು ತೋರಿಸಿದ್ದು ನೋಡಿದಿರಿ. ಏನೇನು ಹಗರಣಗಳು ನಡೀತಾ ಇದೆ, ಎಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ, ತಾವೆಲ್ಲರೂ ಕಣ್ಣು ಮುಂದೆ ನೋಡ್ತಾ ಇದ್ರಿ. ಪ್ರತಿದಿನ ಮಾಧ್ಯಮದವರು ಏನು ನಿಮ್ಗೆ ತೋರಿಸ್ತಾ ಇದ್ರು ಅಂದರೆ TV ನೋಡ್ಬೇಕಂದ್ರೆ ನಾಚಿಕೆ ಆಗ್ತಾ ಇದೆ. ಜನತಾದಳ ಆಡಳಿತದಲ್ಲಿದ್ದಾಗ ಇಂಥ ಒಂದು ಸಂದರ್ಭ ಎಂದೂ ಕೂಡ ನಾವು ನೋಡಿರಲಿಲ್ಲ ಬಂಧುಗಳೇ. ಹಿರೀಕರು ಅನೇಕರು ಜನರು ಇವತ್ತು ಈ ಪಕ್ಷವನ್ನು ಕಟ್ಟಿದ್ದಾರೆ. ಇವತ್ತು ಅಂಥ ಎಲ್ಲ ಹಿರೀಕರನ್ನು ಕೂಡ ಇವತ್ತು ಕುಮಾರಣ್ಣವರ ನೇತೃತ್ವದಲ್ಲಿ ಸನ್ಮಾನ್ಯ ಅಪ್ಪಾಜಿಯವರು ಕೊಟ್ಟಂಥ ಕೊಡುಗೆ ಬಗ್ಗೆ ಅವರಿಗೆ ಅಪಾರ ಗೌರವ ಇದೆ. ರೈತರಿಗಾಗಿ ಅನೇಕ ವಿಷಯಗಳನ್ನು ಸಾಲ ಮನ್ನಾ ಮಾಡಿದಾಗಿರ್ಬೋದು, 1-2 ನಮ್ಮ ಪಕ್ಷದ ಕೆಲಸಗಳ ಕಾರ್ಯಗಳನ್ನು ನೋಡಿದ್ರೆ ನಾವು ಬೆಲೆ ಕಟ್ಟಲಾರದೆ ಇವತ್ತು. ಯಾಕಂದರೆ ಅಡ್ವರ್ಟೈಸ್ಮೆಂಟಲ್ಲಿ ನಾವಿಲ್ಲ, ಏನೂ ನುಡಿದಿಲ್ಲ, ಆದರೂ ಕೂಡ ಮಾಡಿ ತೋರಿಸಿದಂಥ ಪಕ್ಷ ನಮ್ಮದಾಗಿದೆ ಬಂಧುಗಳೇ. ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅವರು ನುಡಿದಂತೆ ನಡೆದಿದ್ದೀವಿ ಅಂತೇಳಿ, ನುಡಿದಂಥ ಭ್ರಷ್ಟಾಚಾರದಲ್ಲಿ ಒಳಗಿದೆ ಮತ್ತು ವಿನಃ ಬೇರೆ. ಈ ಸಂದರ್ಭದಲ್ಲಿ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿ, ಕಾರ್ಯಕರ್ತರಿಂದ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಗ್ರಗಣ್ಯ ನಾಯಕರು ಮಾತನಾಡಿ ಪಕ್ಷ ಕಟ್ಟುವ ಕೆಲಸಕ್ಕೆ ಮುಂದಾಗಬೇಕು ಎಂದಿದ್ದಾರೆ. ಹಿಂದೆ ಜನತಾದಳ ಪಕ್ಷಕ್ಕೆ ಕಲಬುರಗಿಯಲ್ಲಿ ಇತಿಹಾಸವಿದೆ, ಆದರೆ ಬರುವ ದಿನಗಳಲ್ಲಿ ನಾವು ನಮ್ಮ ಶಕ್ತಿಯನ್ನು ಕಳೆದುಕೊಂಡು ಬಂದಿದ್ದೇವೆ. ಇದನ್ನು ನಾನು ಒಪ್ಪುತ್ತೇನೆ. ರಾಜಕೀಯದಲ್ಲಿ ಸೋಲು ಗೆಲುವು ಎಲ್ಲವೂ ಸಾಮಾನ್ಯ, ಆದರೆ ನಾವು ಯಾಕೆ ಸೋಲು ಅನುಭವಿಸಿದ್ದೇವೆ ಎಂಬುದು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ಜೆಡಿಎಸ್ ಪಕ್ಷ ಕೇವಲ ಹಳೆ ಮೈಸೂರಿಗೆ ಮಾತ್ರ ಸೀಮಿತವಲ್ಲ ಎಂದು ಹೇಳಿದರು. ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಯ ಮನೆ ಮಾತಾಗಿತ್ತು. ಅವೆಲ್ಲವನ್ನ ಕೂಡ ವಿಧಾನಸೌಧದ ಒಳಗಡೆ ಶರಣಗೌಡರು ಗರ್ಜಿಸಿರ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದ್ದೇವೆ. ಅವರ ದೊಡ್ಡಪ್ಪ ಅವರು, ಅವರ ತಂದೆ ಅವರು, ಈಗ ಶರಣಗೌಡರು ಸತತವಾಗಿ 3 ತಲೆಮಾರು ಹತ್ತತ್ರ 3-4 ದಶಕಗಳಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು,  ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣವರಿಗೆ, ಇವತ್ತು ನನ್ನ ಕಾಲದವರೆಗೂ ಕೂಡ 3 ಬಾರಿ 4 ಬಾರಿ 5 ಬಾರಿ 6 ಬಾರಿ 7 ಬಾರಿ 8 ಬಾರಿ 9 ಬಾರಿ 10 ಬಾರಿ 11 ಬಾರಿ 12 ಬಾರಿ 13 ಬಾರಿ 14 ಬಾರಿ 15 ಬಾರಿ 16 ಬಾರಿ 17 ಬಾರಿ 18 ಬಾರಿ 19 ಬಾರಿ 20 ಬಾರಿ 21 ಬಾರಿ 22 ಬಾರಿ 23 ಬಾರಿ 24 ಬಾರಿ 25 ಬಾರಿ 26 ಬಾರಿ 27 ಬಾರಿ 28 ಬಾರಿ 29 ಬಾರಿ 30 ಬಾರಿ 31 ಬಾರಿ 32 ಬಾರಿ 33 ಬಾರಿ 34 ಬಾರಿ 35 ಬಾರಿ 36 ಬಾರಿ 37 ಬಾರಿ 38 ಬಾರಿ 39 ಬಾರಿ 40 ಬಾರಿ 41 ಬಾರಿ 42 ಬಾರಿ 43 ಬಾರಿ 44 ಬಾರಿ 45 ಬಾರಿ 46 ಬಾರಿ 47 ಬಾರಿ 48 ಬಾರಿ 49 ಬಾರಿ 50 ಬಾರಿ 51 ಬಾರಿ 52 ಬಾರಿ 53 ಬಾರಿ 54 ಬಾರಿ 55 ಬಾರಿ 56 ಬಾರಿ 57 ಬಾರಿ 58 ಬಾರಿ 59 ಬಾರಿ 60 ಬಾರಿ 61 ಬಾರಿ 62 ಬಾರಿ 63 ಬಾರಿ 64 ಬಾರಿ 65 ಬಾರಿ 66 ಬಾರಿ 67 ಬಾರಿ 68 ಬಾರಿ 69 ಬಾರಿ
ನಾವು ಜೊತೆಯಲ್ಲಿ ಇದ್ದೇವೆ, ಹಿಂದೇನೂ ಇದ್ವಿ, ಮುಂದೇನೂ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಶರಣ್ಗೌಡರಿಗೆ ಪಕ್ಷದ ಕಾರ್ಯಕರ್ತರ ಕಡೆಯಿಂದ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೇಡಂನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅವ್ರ ಮೇಲೆ ಬಹಳ ಅತ್ಯಂತ ವಿಶ್ವಾಸ, ನಂಬಿಕೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಅದೇ ರೀತಿ ನಡ್ಕೊಂಡಿದ್ದಾರೆ. ಈಗ ಅವ್ರಿಗೆ ಜನತಾದಳ ಪಕ್ಷವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು, ಇಲ್ಲಿರ್ತಕ್ಕಂಥ ಎಲ್ಲ ಕಿರಿಯ ಮುಖಂಡರುಗಳ ಒಂದು ಆಶೀರ್ವಾದದಿಂದ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಯಾಗಿ ಬಾಲರಾಜ್ ಗುತ್ತೇದಾರರವರು ಕೂಡ ಇವತ್ತು ಈ ಒಂದು ವೇದಿಕೆಯಲ್ಲಿ ನನ್ನ ಜೊತೆಯಲ್ಲಿ ಇವತ್ತೇ ನಿಂತಿದ್ದಾರೆ. ಅಫ್ಸಲ್ಪುರದ ಜನತಾದಳ ಪಕ್ಷದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರತಿನಿತ್ಯ ಅವರು ನನಗೆ ಅವರ ದೂರವಾಣಿ ಮೂಲಕ ನನಗೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅವರ ಪ್ರತಿನಿತ್ಯದ ಹೋರಾಟದ ಚಟುವಟಿಕೆಗಳನ್ನ ನಾನು ಬಹಳ ಹತ್ತಿರದಿಂದ ಗಮನಿಸ್ತಾ ಇರ್ತೇನೆ. ಕೋಲಿ ಸಮುದಾಯದ ಪ್ರಮುಖ ಮುಖಂಡರು, ಹೋರಾಟಗಾರರಾಗಿರ್ತಕ್ಕಂಥ ನಾಟಿಕರ್ ಸಾಹೇಬರು ಕೂಡ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಕೆಲವೊಂದಷ್ಟು ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ, ಅದನ್ನು ಸ್ವೀಕಾರ ಮಾಡ್ತೇನೆ. ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡರ ಅಕ್ಕವರು ಕೂಡ ನಮ್ಮ ಜೊತೆಯಲ್ಲಿ ಈ ಸದಸ್ಯತ್ವ ನೋಂದಣಿಯ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಎಲ್ಲ ಜಿಲ್ಲೆಗಳಿಗೂ ಅವರು ನಿರಂತರವಾಗಿ ಬರ್ತಾ ಇದ್ದಾರೆ. ನಾನು ಅಕ್ಕ ಅವರಿಗೆ ಒಂದು ಮಾತನ್ನು ಹೇಳಿದ್ದೇನೆ, ಇವತ್ತು ಪಕ್ಷವನ್ನು ಎಲ್ಲ ಸಮಾಜ, ಧರ್ಮ, ವರ್ಗ, ವಿಶೇಷವಾಗಿ ಮಹಿಳೆಯರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟು ರಾಜ್ಯಾದ್ಯಂತ ನೀವು ಪ್ರವಾಸವನ್ನು ಮಾಡಿ ಮಹಿಳೆಯರನ್ನ ಸಂಘಟಿಸುವಂಥ ಒಂದು ಛಲದಿಂದ ನೀವು ರಾಜ್ಯ ಪ್ರವಾಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾನು ರಶ್ಮಿ ಅಕ್ಕನವರು ದೀರ್ಘಕಾಲ ಮಾತನಾಡಿದ್ದೇವೆ. ಅವರಲ್ಲಿ ಒಂದೇ ಹಿಂಜರಿಕೆ ಇರ್ತಕ್ಕಂಥದ್ದು, ನಾನಿನ್ನೂ ಸ್ವಲ್ಪ ಈ ಒಂದು ಸ್ಥಾನಕ್ಕೆ ಹೊಸಬಳಿದ್ದೇನೆ. ನನಗೆ ನೀವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಲಿ ಬಂದಾಗ ನನಗೂ ಕೂಡ ಎಲ್ಲರೂ ಚಿರಪರಿಚಿತರಾಗ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದನೂ ನೀವು ಎಲ್ರಿಗೂ ಒಂದು ಸಂದೇಶವನ್ನು ಕೊಡಿ. ಈ ರೀತಿ ನಾನು ಅವರೆಲ್ಲರನ್ನೂ ವಿಶ್ವಾಸಕ್ಕೆ ಎಲ್ಲರದ್ದು ಹೇಳ್ತೇನೆ, ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಪ್ರವಾಸ ಆದ ನಂತರ ರಾಜ್ಯಾದ್ಯಂತ ಜನತಾದಳ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಮಹಿಳೆಯರ ಒಂದು ದೊಡ್ಡ ದಂಡೆ ಇದೆ, ಅವರು ಎಲ್ಲರನ್ನೂ ಕೂಡ ನಾನು ವಿಶ್ವಾಸಕ್ಕೆ ತಗೊಂಡು ಹೋಗ್ತೇನೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮತ್ತೊಬ್ಬರು ನಮ್ಮ ಆಳಂದ ವಿಧಾನಸಭಾ ಕ್ಷೇತ್ರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಮಹೇಶ್ವರಿ ಅಕ್ಕ ಅವರು ಕೂಡ ಬಂದಿದ್ದಾರೆ. ಈಗ ತಾನೇ ವೇದಿಕೆ ಮೇಲೆ ಅವರು ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದನ್ನ ನೋಡಿದ್ದೀರಿ. ಒಂದು ಕಡೆ ಸದಸ್ಯತ್ವ ನೋಂದಣಿ ಮಾಡ್ತೀನಿ ಅಂತಕ್ಕಂಥ ಶಪಥವನ್ನು ಹೊತ್ತಿದ್ದಾರೆ. ನನಗೆ ಬೆಳಗ್ಗೆ ಮಾತನಾಡಬೇಕಾದ್ರೆ 1 ಗಂಟೆ ತಿಂಡಿ ತಿಂತ ಮಾತನಾಡಬೇಕಾದ್ರೆ, ಇಲ್ಲ ನಾನು ಆಳಂದ ಭಾಗದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಸಾಕಷ್ಟು ಕ್ಷೇತ್ರದ ಜನತೆ ಬೇಸತ್ತೋಗಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಾನು ಜನರ ಇರ್ತೇನೆ, ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಒಬ್ಬರು ಮಹಿಳೆಯಾಗಿ ಇವತ್ತು ಮಹೇಶ್ವರಿ ಅಕ್ಕ ಅವರು ಭ್ರಷ್ಟಾಚಾರ ರಹಿತ ಆಳಂದ ವಿಧಾನಸಭಾ ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದದ ಮೂಲಕ ನಿರ್ಮಾಣ ಮಾಡ್ತೇನೆ ಅಂತಕ್ಕಂಥ ಛಲವನ್ನು ಒತ್ತಿಯನ್ನು ಹೊರಟಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಪಕ್ಷದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಶರಣ್ಗೌಡರು ಮಾತನಾಡಬೇಕಾದ್ರೆ ಇಲ್ಲಿ ಕೂತಿರ್ತಕ್ಕಂಥ ಹಿರಿಯಕರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಜೊತೆ ಒಡನಾಟವನ್ನು ಇಟ್ಕೊಂಡು, ಯಾಕೆಂದರೆ ಇವತ್ತೇನಾದರೂ ಈ ಪಕ್ಷ ಇನ್ನೂ ಉಳಿದಿದೆ ಅಂತಕ್ಕಂಥದ್ದಾದರೆ ಸಾಕಷ್ಟು ಜನ ಹಿರಿ ಜೀವಿಗಳು, ಹಿರಿ ತಲೆಗಳು ಇವತ್ತು ಪಕ್ಷದಲ್ಲಿ ಯಾವುದೇ ನಿರೀಕ್ಷೆಗಳಿಲ್ದಿರ, ಅಪೇಕ್ಷೆಗಳಿಲ್ದಿರ ಪ್ರತಿನಿತ್ಯ ಪಕ್ಷವನ್ನು ಕಟ್ತೇವೆ. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಕೃಷ್ಣಾರೆಡ್ಡಿ, ಶಿವಕುಮಾರ್ ನಾಡಿಕರ್,
ಮಹೇಶ್ವರಿ ವಾಲಿ ಸೇರಿದಂತೆ ಅನೇಕ JDS ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.